ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತಿ ದೊಡ್ಡ ಬಸ್ ಅವಘಡ ಸಂಭವಿಸಿದೆ. ಬಸ್ ನಾಲೆಗೆ ಉರುಳಿ ಬೀಳ್ತಾ ಇರುವಂತಹ ರಣಭೀಕರ ದೃಶ್ಯವನ್ನ ನಿಮ್ಮ ಮುಂದೆ ಬಸ್ ನಲ್ಲಿದ್ದಂತಹ ಪ್ರಯಾಣಿಕರ ಪರಿಸ್ಥಿತಿ ಏನು ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತ ಡೀಟೇಲ್ಸ್ ಇದು. ಬಾಂಗ್ಲಾದ ಪದ್ಮಾ ನದಿಗೆ ಉರುಳಿ ಬಿದ್ದಿದೆ ಬಸ್. ಬಾಂಗ್ಲಾದ ಪದ್ಮಾ ನದಿಗೆ ಬಸ್ ಉರುಳಿ ಬಿದ್ದಿರುವ ಪರಿಣಾಮ 23 ಜನ ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 40ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಬಸ್ ಹೊತ್ತೊಯ್ತಾ ಇತ್ತಂತೆ. ಢಾಕಾಗೆ ಹೋಗುತ್ತಿದ್ದ ಬಸ್ ಲಾಂಚ್ಗೆ ಹತ್ತೋದಕ್ಕೆ ಯತ್ನ ಆಗಿದೆ. ಈ ವೇಳೆ ನಿಯಂತ್ರಣ ಕಳೆದುಕೊಂಡು ನದಿಗೆ ಬಿದ್ದುಬಿಟ್ಟಿದೆ ಅಂತೆ ಬಸ್. ಸುಮಾರು 30 ಅಡಿ ಆಳದಲ್ಲಿ ಮುಳುಗಿ ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಲವರು ಕಣ್ಮರೆಯಾಗಿದ್ದು ಪೊಲೀಸರಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಎಕ್ಸಾಕ್ಟ್ಲಿ ದೃಶ್ಯ ಬಾಂಗ್ಲಾದ ಪದ್ಮಾ ನದಿ ಬಸ್ ಉರುಳಿ ಬೀಳ್ತಾ ಇರುವಂತಹ ರಣಭೀಕರ ದೃಶ್ಯ. ಸರಿ ಸುಮಾರು 30 ಅಡಿ ಆಳ ಅಂತೆ. ಬಸ್ ಮುಳುಗೋಗಿರುವ ಪರಿಣಾಮ ಹಲವಾರು ಜನ ಪ್ರಯಾಣಿಕರು 30 ಅಡಿ ಆಳಕ್ಕೆ ಸಿಲುಕಿ ಮೃತಪಟ್ಟಿದ್ದಾರೆ. ಹಲವರ ಶವಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಹಲವರು ಕಣ್ಮರೆ ಹಾಕಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 40ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಈ ಬಸ್ ನಲ್ಲಿ ಪ್ರಯಾಣ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಿಯಂತ್ರಣ ಕಳೆದುಕೊಂಡಂತಹ ಬಸ್ ಈ ರೀತಿ ನದಿಗೆ ಉರುಳಿ ಬೀಳ್ತಾ ಇರುವಂತಹ ದೃಶ್ಯ. 23 ಜನ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಅಂದಾಜು ಸಿಗ್ತಾ ಇದೆ. ಬಟ್ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಸಿಗ್ತಾ ಇದೆ. ಬಾಂಗ್ಲಾದ ಪದ್ಮಾ ನದಿ ಆಗಿರುವಂತಹ ಘಟನೆ ಇದು. ಢಾಕಾಗೆ ಹೋಗ್ತಾ ಇತ್ತಂತೆ. ಈ ಸಂದರ್ಭದಲ್ಲಿ ಬಸ್ಗೆ ಲಾಂಚ್ ಹತ್ತೋದಕ್ಕೆ ಯತ್ನ ಆದಂತಹ ಸಂದರ್ಭದಲ್ಲೇ ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲ